ಕಾಂತಾರವತ್ತು ಚಿತ್ರ ರಿಲೀಸ್ ಆದಾಗಿನಿಂದಲೂ ಕೂಡ ಧೂಳೆಬ್ಬಿಸ್ತಾನೆ ಬಂದಿದೆ. ಅನೇಕ ಕಡೆಗಳಲ್ಲಿ ಅನೇಕ ರೀತಿಯಾದಂತಹ ಚಿತ್ರದ ಬಗ್ಗೆ ವಿಮರ್ಶೆಗಳು ಬರ್ತಾ ಇವೆ. ಆದರೆ ಕೆಲವೊಂದಿಷ್ಟು ವಿವಾದಗಳನ್ನು ಮೈಮೇಲೆ ಹೊತ್ಕೊಂಡು ಕಾಣಿಸ್ತಾ ಇದೆ. ಅದು ಚಿತ್ರನ ಅಥವಾ ಚಿತ್ರ ತಂಡದ ಮೇಲೆ ಅಥವಾ ಚಿತ್ರವನ್ನು ನೋಡಿದಂತಹ ಕೆಲ ಹುಚ್ಚಾಟ ಮಾಡಿದಂಥ ಪ್ರೇಕ್ಷಕರ ಮೇಲೆ. ಹಾಗಿದಾಗ ಏನು ಆಗಿರುವಂಥ ಬೆಳವಣಿಗೆ ಇಲ್ಲಿದೆ ನೋಡಿ. ಕಾಂತಾರ ಕಾರ್ಮೋಡ, ದೈವಕ್ಕೆ ಮುನಿಸು, ದೈವಾರಾಧನೆಯ ಪಾವಿತ್ರ್ಯತೆಗೆ ಧಕ್ಕೆ ತಂದ ಆರೋಪ. ಕಾಂತಾರ ಸಿನಿಮಾದ ವಿರುದ್ಧವೇ ದೈವ ಸಿಡಿಮಿಡಿ. ಕಾಂತಾರ 1 ಸಿನಿಮಾ ಹೊಸ ಇತಿಹಾಸ ಬರೆದಿದೆ. ರಿಲೀಸ್ ಆದ ಒಂದೇ ವಾರದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದೆ. ವಿಶ್ವದಾದ್ಯಂತ ಕಲೆಕ್ಷನ್ನಲ್ಲಿ ಕಾಂತಾರ ಧೂಳೆಬ್ಬಿಸಿದೆ. ಒಂದೇ ವಾರದಲ್ಲಿ ಕಾಂತಾರ 1 ಬರೋಬ್ಬರಿ 500 ಕೋಟಿ ರೂಪಾಯಿ ಬಾಚಿಕೊಂಡು ಮುನ್ನುಗ್ತಾ ಇದೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಸಿನಿಮಾ ಯಶಸ್ಸಿನ ಜೊತೆಗೆ ವಿವಾದದ ಸುಳಿಯಲ್ಲೂ ಸಿಲುಕಿಕೊಂಡು ಸಿನಿಮಾ ನೋಡಿ ಕೆಲವರು ಅನುಕರಣೆ ಮಾಡುತ್ತಿರುವ ವಿಚಾರ ಕೂಡ ವೈರಲ್ ಆಗಿದೆ. ಇದಕ್ಕೆ ಬೆಂಗಳೂರು ತುಳುಕೂಟ ದೈವಾರಾಧಕರು ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗ ದೈವಾರಾಧನೆಯ ಪಾವಿತ್ರ್ಯತೆಗೆ ಧಕ್ಕೆ ತಂದ ಆರೋಪ ಮುನ್ನೆಲೆಗೆ ಬಂದಿದೆ. ಕಾಂತಾರ ಸಿನಿಮಾದ ವಿರುದ್ಧವೇ ದೈವ ಸಿಡಿಮಿಡಿಗೊಂಡಿದ್ದು, ಕರಾವಳಿಯಲ್ಲಿ ಅರಳಿದ ಕಾಂತಾರ ವಿರುದ್ಧ ಆಕ್ರೋಶ ವಿರೋಧ ವ್ಯಕ್ತವಾಗಿದೆ. ಕಾಂತಾರಗೆ ವಿರೋಧ ಯಾಕೆ? ರಿಷಬ್ ಶೆಟ್ಟಿ ತಾವೇ ಭೂತಕೋಲದ ವೇಷ ತೊಟ್ಟಿದ್ದಾರೆ. ಇದು ತಪ್ಪು. ಕಾಂತಾರ ಸಿನಿಮಾದಲ್ಲಿ ಗುಳಿಗ ದೈವ ಕೊಲ್ಲುವ ದೃಶ್ಯ. ದೈವ ಯಾರನ್ನೂ ಕೊಲ್ಲುವುದಿಲ್ಲ. ಸಿನಿಮಾದಲ್ಲಿನ ದೃಶ್ಯ ತಪ್ಪು. ಗುಳಿಗ ದೈವದ ಪಾತ್ರಧಾರಿ ರಿಷಬ್ ಗಡ್ಡ ಬಿಟ್ಟಿದ್ದಾರೆ. ಗುಳಿಗ ದೈವಕ್ಕೆ ಗಡ್ಡ ಇಲ್ಲ. ದೈವಾರಾಧನೆ ಅತ್ಯಂತ ಪವಿತ್ರವಾಗಿರುವಂಥದ್ದು. ದೈವ ಮೈಯಲ್ಲಿ ಬಂದಾಗ ತೊಡುವ ಅತ್ಯಮೂಲ್ಯ ಗಗ್ಗರ ತೊಟ್ಟಿದ್ದಾರೆ. ತುಳುನಾಡಿನ ದೈವಾರಾಧನೆ ತುಳುನಾಡಿಗೆ ಮಾತ್ರ ಸೀಮಿತ. ದೇವರಿಗೆ ಯಾಕೆ ಪ್ರಚಾರ ಬೇಕು? ದೈವ ಮಹತ್ವದ ಅರಿವಿಲ್ಲದೆ ಹಾದಿಬೀದಿಯಲ್ಲಿ ಆರಾಧನೆ ಅಪಹಾಸ್ಯ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಕಾಂತಾರ ಸಿನಿಮಾ ಪರವೂ ಚರ್ಚೆ ನಡೀತಾ ಇದೆ. ಕಾಂತಾರ ಪರ ಚರ್ಚೆ ಏನು? ಕಾಂತಾರ ಸಿನಿಮಾದ ಮೂಲಕ ಕರಾವಳಿಯ ಆರಾಧನೆ, ಸಿನಿಮಾದಲ್ಲಿ ದೈವಶಕ್ತಿಯ ಅನಾವರಣ, ತುಳುನಾಡಿನ ಸಂಸ್ಕೃತಿಯ ಅನಾವರಣ. ತುಳು ವಿದ್ವಾಂಸರ ಪ್ರಕಾರ ದೈವವು ದುಷ್ಟರನ್ನು ಶಿಕ್ಷಿಸುತ್ತದೆ. ಸಿನಿಮಾದಲ್ಲಿ ದುಷ್ಟರ ಶಿಕ್ಷೆಯ ಕಥಾಹಂದರ. ಗುಳಿಗ ದೈವ ಅನೇಕ ರೂಪದಲ್ಲಿ ಅನೇಕ ಹೆಸರಿನಲ್ಲಿವೆ. ದೈವ ನರ್ತಕರು ದೈವ ಕೋಲದಲ್ಲಿ ಬಳಸಿದ ಗಗ್ಗರ ಬಳಸಬಾರದು. ಆದರೆ ಸಿನಿಮಾದ ಉದ್ದೇಶಕ್ಕೆ ಹೊಸತನ್ನ ತೊಡಬಹುದು. ಸಿನಿಮಾದ ಉದ್ದೇಶ ನಮ್ಮ ದೈವಶಕ್ತಿಯ ಬಗ್ಗೆ ಜಗತ್ತಿಗೆ ಸಾರುವುದು ಅಂತ ಕಾಂತಾರ ಪರ ವಾದ ನಡೀತಾ ಇದೆ. ಕಾಂತಾರ ಸಿನಿಮಾದ ಬಗ್ಗೆ ಪರವಿರೋಧ ಚರ್ಚೆಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾಂತಾರ ಸಿನಿಮಾದಲ್ಲಿ ದೈವದ ವೇಷಧಾರಿಯಾಗಿ ಪಾಲ್ಗೊಂಡಿರುವಂತಹ ರಿಷಬ್ ಸಿನಿಮಾದಿಂದಲೇ ಅನೇಕರು ಈಗ ಬೀದಿಗಳಲ್ಲಿ ರೀಲ್ಸ್ಗಾಗಿ ದೈವದ ವೇಷವನ್ನ, ದೈವಕೋಲದ ವೇಷವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ದೈವ ಯಾವತ್ತೂ ಯಾರನ್ನು ಸಂಹಾರ ಮಾಡೋದಿಲ್ಲ, ಆದರೆ ಚಿತ್ರದಲ್ಲಿ ಇದನ್ನ ತೋರಿಸಲಾಗಿದೆ. ಅದರ ಜೊತೆಗೆ ಗುಳಿಗ ಪಾತ್ರಧಾರಿಗೆ ಗಡ್ಡ ಬಂದಿರುವಂತಹ ಅದರ ಬಗ್ಗೆಯೂ ಕೂಡ ಆಕ್ಷೇಪವಿದೆ. ಗಗ್ಗರದಂತಹ ಪವಿತ್ರ ಆಭರಣವನ್ನ ಹೇಗೆ ಧರಿಸಿದ್ರು ರಿಷಬ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಕೇಳಿ ಬಂದಿದೆ. ಆದ್ರೆ ಅದರ ಜೊತೆಗೆ ಕಾಂತಾರ ಸಿನಿಮಾದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ದೈವದ ಪಾವಿತ್ರ್ಯತೆಗೆ ಧಕ್ಕೆಯಾಗಿಲ್ಲ. ಸಿನಿಮಾದಲ್ಲಿ ಯಾವುದೇ ರೀತಿ ದೈವವನ್ನ ನಿಂದನೆ ಮಾಡುವಂತಹ ರೀತಿಯಲ್ಲಿ ತೋರಿಸಿಲ್ಲ. ಇದು ತುಳು ಶಕ್ತಿಯ, ದೈವ ಶಕ್ತಿಯ ಅನಾವರಣ ಮಾಡುವಂತಹ ಸಿನಿಮಾ ಅನ್ನುವಂತಹ ಮಾತನ್ನ ತುಳುವಿನ ಬಗ್ಗೆ ಸಂಶೋಧನೆ ಮಾಡಿದವರು ಕೂಡ ಅನೇಕರು ಹೇಳ್ತಾ ಇದ್ದಾರೆ. ಇದರ ಮಧ್ಯ ಸಿನಿಮಾದ ಪಾವಿತ್ರ್ಯತೆಗೆ ಧಕ್ಕೆ ಬಂದಿಲ್ಲ ಅನ್ನುವಂಥದ್ದು ಒಂದು ಕಡೆಯಾದ್ರೆ, ಆ ಗಗ್ಗರ ಅನ್ನುವಂತಹ ಆಭರಣವೇನಿದೆ ಅದು ಹೊಸದನ್ನ ಧರಿಸಿದ್ರೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಇದರಿಂದ ಯಾವುದೇ ರೀತಿ ಧಕ್ಕೆ ಆಗಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈ ಹಿಂದೆ ದುಷ್ಟರನ್ನ ಶಿಕ್ಷೆ ಮಾಡಿದಂತಹ ಅನೇಕ ಉದಾಹರಣೆಗಳು ಕೂಡ ಇದೆ ದೈವ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ದೈವ ನಿಂದಕರಿಗೆ ಪಿಲಿಚಂಡಿ ಚಾಮುಂಡಿ ಎಚ್ಚರಿಕೆ. ಅಪಪ್ರಚಾರ ಆಗಿಲ್ಲ, ದೈವದ ಪಾವಿತ್ರ್ಯತೆಗೂ ಧಕ್ಕೆ ಆಗಿಲ್ಲ. ಕಾಂತಾರ ಸಿನಿಮಾ ಪರ ನಿಂತ ತುಳು ಸಂಶೋಧಕಿ. ಇನ್ನು ತುಳು ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಕಾಂತಾರ ಸಿನಿಮಾ ಪರ ನಿಂತಿದ್ದಾರೆ. ಕಾಂತಾರದಲ್ಲಿ ಎಲ್ಲಿಯೂ ಅಪಪ್ರಚಾರ ಆಗಿಲ್ಲ, ದೈವದ ಪಾವಿತ್ರ್ಯತೆಗೂ ಧಕ್ಕೆ ಆಗಿಲ್ಲ ಎಂದಿದ್ದಾರೆ. ಅಲ್ಲದೆ ಪೆರಾರದಲ್ಲಿ ಮಾತನಾಡಿದ್ದು ದೈವನರ್ತಕರ ದೈವನ ಅಂತ ಪ್ರಶ್ನೆ ಮಾಡಿದ್ದಾರೆ. ದೈವ ಯಾವತ್ತೂ ಯಾರನ್ನೂ ಶಿಕ್ಷಿಸಲ್ಲ, ಯಾರನ್ನೂ ಆಸ್ಪತ್ರೆಗೆ ಸೇರಿಸುತ್ತೇನೆ ಅಂತ ಹೇಳಲ್ಲ ಅಂತ ದೈವ ನುಡಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ದೈವದ ಪಾವಿತ್ರ್ಯತೆಗೆ ಎಲ್ಲೂ ಧಕ್ಕೆ ಆಗಲಿಲ್ಲ, ದೈವಾರಾಧನೆಗೆ ಅಪಚಾರ ಆಗಲಿಲ್ಲ. ಸಿನಿಮಾದಲ್ಲಿ ತೋರಿಸುವುದೇ ಅಪಚಾರ ಅಂತಾದ್ರೆ ಸಿನಿಮಾ ಅನ್ನೋದು ಒಂದು ದೃಶ್ಯ ಮಾಧ್ಯಮ. ಇಲ್ಲಿ ರಿಷಬ್ ಶೆಟ್ಟಿ ಅವರ ಮೇಲೆ ದೈವದ ಆವೇಶ ಬಂದದ್ದನ್ನು ತೋರಿಸ್ತಾರೆ. ಇದನ್ನು ಅಲ್ಲಿ ಅದು ಅಭಿನಯ ಆಗಿ ತೋರಿಸಿದ್ದಾರೆ. ದೈವಗಳೆಲ್ಲ ತನ್ನನ್ನು ನಂಬಿದವರು ಸುಖವಾಗಿ ಬದುಕಬೇಕು ಅಂತ ಹರಸ್ತಾರೆ. ಎಲ್ಲಿ ಕೂಡ ನಾನು ನಾಶ ಮಾಡ್ತೇನೆ ಅಂತ ಹೇಳುದಿಲ್ಲ, ಆಸ್ಪತ್ರೆಗೆ ಹೋಗುವಾಗ ಮಾಡ್ತೇನೆ ಅಂತ ದೈವಗಳು ಹೇಳುದಿಲ್ಲ. ಸಿನಿಮಾದಲ್ಲಿ ಕೂಡ ನಾನು ಕೋರ್ಟಿನ ಮೆಟ್ಟಿಲಲ್ಲಿ ನೋಡಿಕೊಳ್ತೇನೆ ಅಂತ ದೈವ ಹೇಳಿದೆ, ಆದರೆ ಅದು ಸಿನಿಮಾ ದಂತಕಥೆ, ಅದು ರಿಯಲ್ ಅಲ್ಲ. ಇಲ್ಲಿ
ಇಲ್ಲಿ ರಿಯಲ್ ಆಗಿ ದೈವ ಹೇಳಿದೆ ಇದು. ಹಾಗಾಗಿ ನಮಗೆ ಇದರ ದೈವಾರಾಧನೆಯ ಬಗ್ಗೆ ಒಂದು ವಿಶ್ವಾಸಾರ್ಹತೆ ಹೋಗುವ ಹಾಗೆ ಆಗಿದೆ. ಇನ್ನು ಉಡುಪಿಯ ಜನಪದ ವಿದ್ವಾಂಸ ಬನ್ನಂಜೆ ಬಾಬು ಅಮೀನ್, ದೈವಾರಾಧನೆಯನ್ನ ಚಲನಚಿತ್ರ ವೇದಿಕೆಗಳಲ್ಲಿ ಪ್ರದರ್ಶಿಸೋದಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ಯಾವುದೂ ಅತಿಯಾಗಬಾರ್ದು, ವಿಪರೀತ ವಿಡಂಬನೆಯಾಗಬಾರ್ದು, ನಂಬಿಕೆಗೆ ಘಾಸಿ ಮಾಡುವ ರೀತಿಯಲ್ಲಿ ಅದರ ಪ್ರದರ್ಶನ ನಡೆಯಬಾರದು. ಇದು ಪ್ರದರ್ಶನ ಕಲೆ ಅಲ್ಲ, ಆರಾಧನಾ ಕಲೆ ಎಂದಿದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ ಊಟ ಮಾಡುವಾಗ ಇರಲಿ ಅಥವಾ ಬೇರೆ ಯಾವುದೇ ವ್ಯವಸ್ಥೆಯಲ್ಲಿ ಇರಲಿ, ಅವನಿಗೆ ಅತಿರೇಕ ಆದರೆ ಅದು ಕಾರಲಿಕ್ಕೆ ಬರ್ತದೆ. ಇದು ಕೂಡ ಹಾಗೇ ಆಗಿದೆ. ಕಾಂತಾರವನ್ನು ನಾನು ಎಷ್ಟಕ್ಕೂ ದೂರುವುದಂದರೆ ಅತಿರೇಕ ಅಂತ ಹೇಳಿದರೆ ಉಂಟಲ್ವ, ಅತಿರೇಕ ಆದ ಕೂಡಲೇ ಅದು ದೂರುವ ಮಟ್ಟಕ್ಕೆ ಬರ್ತದೆ, ಅದು ವಿಮರ್ಶೆ ಮಟ್ಟಕ್ಕೆ ಬರ್ತದೆ, ಒಬ್ಬರ ಹೊಗಳುವುದು ಒಬ್ಬರು ತೆಗಳುವುದು. ಇದು ಮಾಡಬಾರ್ದು ಅಂತ ಹೇಳೋದು ನಾನು. ಒಂದು ಲಿಮಿಟ್ನಲ್ಲಿ, ಒಂದು ಮಿತಿಯಲ್ಲಿ ದೈವಾರಾಧನೆಯನ್ನು ಎತ್ತರಕ್ಕೆ ಕೊಂಡು ಹೋಗಿ. ಯಾವುದು ಪ್ರದರ್ಶನ ಕಲೆ. ಕಾಂತಾರ ಶೂಟಿಂಗ್ಗೆ ದೈವದ ಅನುಮತಿ ಇತ್ತ? ಕಾಂತಾರ ಸಿನಿಮಾ ದೈವದ ಅಪ್ಪಣೆ ಪಡೆದದ್ದೆಲ್ಲಿ ರಿಷಬ್? ಕಾಂತಾರ ಸಿನಿಮಾ ಬಗ್ಗೆ ಪರ ವಿರೋಧ ಚರ್ಚೆಯ ಮಧ್ಯೆ ಹೊಸ ಚರ್ಚೆ ಶುರುವಾಗಿದ್ದು, ಕಾಂತಾರ ಭಾಗ 2ಕ್ಕೆ ದೈವ ಕೊಟ್ಟಿದ್ದು ಎಚ್ಚರಿಕೆಯ, ಅನುಮತಿಯ ಎಂಬ ಪ್ರಶ್ನೆ ಮೂಡಿದೆ. 2022ರಲ್ಲೇ ರಿಷಬ್ ಶೆಟ್ಟಿ ಅವರು ಕಾಂತಾರ ಮತ್ತೊಂದು ಸಿನಿಮಾ ಮಾಡಲು ದೈವದ ಅನುಮತಿ ಕೇಳಿದರು. ಮಂಗಳೂರಿನಲ್ಲಿ ಅಣ್ಣಪ್ಪ ಪಂಜುರ್ಲಿ ದೈವದ ಅನುಮತಿ ಕೇಳಿದ್ದ ರಿಷಬ್ ಶೆಟ್ಟಿ ಆ ವೇಳೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಈ ವೇಳೆ 10 ಹೆಜ್ಜೆ ಇಟ್ಟು ಆ ಸಿನಿಮಾ ಮಾಡಿದ್ದೀರಿ, ಇದಕ್ಕೆ 100 ಹೆಜ್ಜೆ ಇಡಿ ಅಂತ ದೈವ ಎಚ್ಚರಿಕೆ ಕೊಟ್ಟಿತ್ತು. ದೈವ ಕಾಂತಾರ 2 ಮಾಡುವ ಮೊದಲು ವೀರೇಂದ್ರ ಹೆಗ್ಗಡೆಯವರ ಅನುಮತಿ ಕೇಳಲು ಸೂಚಿಸಿತ್ತು. ಕಾಂತಾರ ಮೊದಲ ಭಾಗದ ಹರಕೆ ನೇಮ ಸಲ್ಲಿಸಲು ಬಂದಿದ್ದ ವೇಳೆ ಎಚ್ಚರಿಕೆ ನೀಡಿದೆ ದೈವ. ರಿಷಬ್ ಶೆಟ್ಟಿ 2ನೇ ಭಾಗದ ಬಗ್ಗೆ ದೈವದ ಬಳಿ ಕೇಳಿದರು. ಆದರೆ ಅದಕ್ಕೆ ಮೊದಲು ಧರ್ಮಸ್ಥಳ ಮಂಜುನಾಥೇಶ್ವರನ ಅನುಮತಿ ಕೇಳಲು ದೈವ ಸೂಚನೆ ನೀಡಿತ್ತು. ಬಹಳ ಆಲೋಚನೆ, ಎಚ್ಚರಿಕೆಯಲ್ಲಿ ಮುಂದಿನ ಸಿನಿಮಾ ಮಾಡಿ ಅಂತ ದೈವ ಸೂಚನೆ ಕೊಟ್ಟಿತ್ತು. ಆ ಬಳಿಕ ರಿಷಬ್ ಶೆಟ್ಟಿ ಕಾಂತಾರ ಭಾಗ 2 ಆರಂಭಿಸಿದರು. ಇನ್ನು ಕಾಂತಾರ ವೀಕ್ಷಣೆ ಬಳಿಕ ದೈವದ ಅನುಕರಣೆ ವಿರುದ್ಧ ದೈವಾರಾಧಕರು ಸಿಡಿದಿದ್ದಾರೆ. ಸಿನಿಮಾ ನೋಡಿದ ಬಳಿಕ ಥಿಯೇಟರ್ ಮುಂದೆ ಅನುಕರಣೆ ಮಾಡಿದ್ದ ವೆಂಕಟ್ ಅನ್ನೋನು ಪಶ್ಚಾತ್ತಾಪದ ಬಳಿಕ ಇದೀಗ ಕ್ಷಮೆ ಕೇಳಿದ್ದಾನೆ. ಮೂವಿ ನೋಡಾದ್ಮೇಲೆ ಆ ಥರ ವೈಬ್ರೇಷನ್ ಆಯಿತು. ನನಗೆ ದೈವದ ಬಗ್ಗೆ ಅದಕ್ಕೆಲ್ಲ ಜಾಸ್ತಿ ರೆಸ್ಪೆಕ್ಟ್ ಐತೆ. ನಾನು ಬೇಕಂತ ಆ ಥರ ಮಾಡಿಲ್ಲ. ಅದು ಮೂವಿ ನೋಡಾದ್ಮೇಲೆ ಆ ಥರ ವೈಬ್ರೇಷನ್ ಆಯ್ತು. ನನಗೆ ಗೊತ್ತಾಗಿ ನಾನೇ ಏನಕ್ಕೆ ಮಾಡಿದ್ದೀನಿ ಆ ಥರ ಅಂತ ನನ್ನ ಮೇಲೆ ನಾನೇ ಕ್ವಶನ್ ಹಾಕ್ಕೊಂಡಿದ್ದೀನಿ. ದೈವ ಬಂದೈತೆ ಅಂತ ನಾನು ಹೇಳ್ಕೊತ ಇಲ್ಲ. ಮೂವಿ ನೋಡಾದ್ಮೇಲೆ ವೈಬ್ರೇಷನ್ ಆಯಿತು ಅಷ್ಟೇ ಮೇಡಮ್. ಇದು ಯಾರಿಗಾದರೂ ನನ್ನಿಂದ ಧಕ್ಕೆ ಆಗಿದ್ದರೆ ದೈವದ ಬಗ್ಗೆ ಭಾವನೆಗಳಿಗೆ ಅವ್ರಿಗೇನಾದರೂ ದುಃಖ ಆಗಿದ್ರೆ ಕ್ಷಮೆ ಇರಲಿ ಅಂತ ನಾನೇ ಕೇಳ್ಕೊಂಡೆ. ಕರಾವಳಿಯಲ್ಲಿ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್. ದೈವದ ನುಡಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಂಗ್ಯ. ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್ ಕರಾವಳಿಯಲ್ಲಿ ಜೋರಾಗಿದೆ. ಪಿಲ್ಚಂಡಿ ದೈವದ ನುಡಿ ಬಗ್ಗೆಯೇ ಸಾಮಾಜಿಕ ತಾಣಗಳಲ್ಲಿ ಅಪಹಾಸ್ಯ ಮಾಡಲಾಗ್ತಾ ಇದೆ. ಕಾಂತಾರ ಸಿನಿಮಾದ ಡೈಲಾಗ್ ಬಳಸಿ ದೈವ ನುಡಿ ಬಗ್ಗೆ ವ್ಯಂಗ್ಯ ಮಾಡಲಾಗ್ತಾ ಇದೆ. ದೈವ ಹೇಳಿದ್ದ, ದೈವ ನರ್ತಕ ಹೇಳಿದ್ದ ಅಂತ ಅಪಹಾಸ್ಯ ಮಾಡಲಾಗ್ತಾ ಇದೆ. ರಿಷಬ್ ಕೂಡ ದೈವದ ಬಳಿಯೇ ಕೇಳಿ ಸಿನಿಮಾ ಮಾಡಿದ್ದು ಅಂತ ವಾದ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಕಾಂತಾರ 1 ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಪರ ವಿರೋಧ ಚರ್ಚೆ ಜೋರಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.